ಸಿದ್ದಾರೂಢರು ನಗ್ತಾ ಕೂಗ್ತಾ ಇದ್ರು, ಕುಲು ನಗ್ತಿದ್ರಂತೆ. ಅಂದ್ರೆ ಅಷ್ಟು ವಿದ್ವತ್ವನ್ನ ಅಕ್ಕಲಕೋಟಿ ಶರಣರು ಅವತ್ತಿನ ಮರಾಠಿ ಮತ್ತು ಕನ್ನಡವನ್ನ 3ನೇ ತರಗತಿ ಕಲ್ತರೂ ಕೂಡ ಅನೇಕ 7-8 ಭಾಷೆಗಳನ್ನು ಸರಳವಾಗಿ ಮಾತನಾಡ್ತಕ್ಕಂಥ, ಸರಳವಾಗಿ ಆ ಭಾಷೆಯಲ್ಲಿ ಉಚ್ಚರಿಸ್ತಕ್ಕಂಥ, ವ್ಯವಹರಿಸ್ತಕ್ಕಂಥ, ಭಕ್ತರನ್ನ ಸಿದ್ದಾರೂಢರ ತತ್ವಗಳನ್ನು ತಿಳಿಸ್ತಕ್ಕಂಥ ರಾಜ ಮಹಾರಾಜರನ್ನೇ ಸಿದ್ದಾರೂಢರಿಗೆ ಎಷ್ಟು 28ಕ್ಕೂ ಹೆಚ್ಚು ರಾಜ ಮಹಾರಾಜರನ್ನ ಸಿದ್ದಾರೂಢರಿಗೆ ಪಾದಕ್ಕೆ ತಂದು ಹಾಕಿರ್ತಕ್ಕಂಥ ಕೀರ್ತಿ ಅಕ್ಕಲಕೋಟಿ ರೇವಣ ಸಿದ್ಧ ಶಿವಶರಣರ ಸಂತತೆ. ಆಂಧ್ರ, ಕೇರಳ, ಗೋವಾ, ಮಹಾರಾಷ್ಟ್ರ ಎಲ್ಲ ಕಡೆ ಸಿದ್ದಾರೂಢರ ಪ್ರಚಾರವನ್ನು ಮಾಡಿದ್ರು. ಹೀಗಾಗಿ ಅಕ್ಕಲಕೋಟಿ ಶರಣರಪ್ಪ ಅವ್ರಿಗೆ ಸಿದ್ದಾರೂಢರು ನಗ್ತಾ ಇದ್ರು. ನಿನ್ನ ಭಕ್ತರು ಭಾಳ ತಟ್ಟಿಪ್ಪ ಅಂದಾಗ ಒಂದು ಪ್ರಸಂಗ ಬರ್ತದಲ್ಲೇ, ಏನಪ್ಪಾ ಅಂದ್ರೆ ಈ ಜಾಗ ಏನಿದೆ ಅಲ್ರಿ, ಇದು ಬಲಭಾಗದಲ್ಲಿ ಇರ್ತಕ್ಕಂಥ ಸಿದ್ದಾರೂಢರ ಮಠದ ಬಲಭಾಗದಲ್ಲಿ ಇರ್ತಕ್ಕಂಥ ಮಠಕ್ಕೆ ಅಕ್ಕಲಕೋಟಿ ಶರಣಪ್ಪ ಅವರು ಸಿದ್ದಾರೂಢರಪ್ಪ ಅವ್ರ ಹತ್ರ ಬಂದು ಹತ್ತು ಕೇಳ್ತಾರ, ಅಪ್ಪಾರ ಅದು 6 ಎಕರೆ ಜಮೀನು ಐತಿ, ಕೊಡ್ಲಿಕ್ಕತ್ತಾರ, ನಾನು 500 ರೂಪಾಯಿ ಕೇಳಿದ್ದೀನಿ, ಅವ್ರು ಇಲ್ಲ 600 ರೂಪಾಯಿ ಕೊಡ ಅನ್ಲಿಕ್ಕತ್ತಾರ ಅಂದಾಗ ಗುರುವಿನ ಹತ್ರ ಕೇಳ್ತಾರ. ಯಾರ ಹತ್ರ? ಸಿದ್ದಾರೂಢರ ಹತ್ರ. ಅವಾಗ ಸಿದ್ದಾರೂಢರು ಅಕ್ಕಲಕೋಟಿ ಶರಣಪ್ಪವ್ರಿಗೆ ಹೇಳ್ತಾರ, ಶರಣಪ್ಪ ನಿನಗೆ ಭಕ್ತರು ಭಾಳ ಅದಾರ, ನನ್ನ ಮಠಕ್ಕೂ ಬರ್ತಾರ, ಅದಕ್ಕೆ ಜಾಗ ಬೇಕಪ್ಪ, ನೀ ಯಾವಾಗಲೂ ನನ್ನ ಬಲಭಾಗದಾಗೆ ಇರ್ಬೇಕು, ಅದಕ್ಕೆ ಬಲಕ್ಕೆ ಜಾಗ ಐತದು, ಅದು ಇನ್ನೂ ಒಂದು 100 ರೂಪಾಯಿ ಹೋಗಲ್ಲಕ, ಅದನ್ನು ಕೊಟ್ಟು ಖರೀದಿ ಮಾಡಪ್ಪ ಅಂತಂದಾಗ ಗುರುವಿನ ಆಜ್ಞೆಯ ಪ್ರಕಾರ ಅಕ್ಕಲಕೋಟಿ ಶರಣಪ್ಪ ಅವರು ಏನು ಮಾಡಿದ್ರು ಅಂತಂದ್ರೆ ಅದು 600 ರೂಪಾಯಿ ಕೊಟ್ಟು ಇವತ್ತು ತಗೊಂಡಿದ್ದಾರೆ. ಅದೇ ಮಠದಲ್ಲಿ ಅಪ್ಪ ಅವರ ಅಕ್ಕಲಕೋಟಿ ರೇವಣ ಸಿದ್ಧ ಶಿವಶರಣರ ಗತಿಗೆ ಆಗಿದೆ ಮತ್ತು ವಿದ್ಯಾಸಂಸ್ಥೆ, ಶಿಕ್ಷಣ ಸಂಸ್ಥೆಗಳಾದವ, ಯಾತ್ರಿ ನಿವಾಸ ಇದೆ, ಇನ್ನೂ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ಗಾಳಪ್ಪನ ನಿರೋಳಿ ಸರ್ ಅವರು ಮತ್ತು ಹುಬ್ಬಳ್ಳಿಯ ಅತ್ಯಂತ ಕ್ರಿಯಾಶೀಲರಾಗಿರ್ತಕ್ಕಂಥ ಪರಮೇಶ್ವರಪ್ಪ ಬೈನೂರು ಸರ್ ಅವರು ಮತ್ತು ನಮ್ಮ ನಾಗರಾಜ್ ಸರ್ ಅವರು ಎಲ್ಲ ಹೊಸ ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ. ಅದಕ್ಕೆ ಇವೆಲ್ಲ ಬೆಳವಣಿಗೆ ಆಗಬೇಕಾದ್ರೆ ಬರೀ ಟ್ರಸ್ಟ್ ಕಮಿಟಿಯವರು ಮಾಡಿದ್ರೆ ಆಗೋದಿಲ್ಲ. ಎಲ್ಲ ಸದ್ಭಕ್ತರು ಕೂಡ ನಾವು ಕೈ ಜೋಡಿಸಿ ಅವರಿಗೆ ಸಹಾಯ ದೇಣಿಗೆಯನ್ನು ಕೊಡಬೇಕು. ದವಸ ರೂಪದಲ್ಲಿ, ಹಣದ ರೂಪದಲ್ಲಿ, ವಸ್ತುವಿನ ರೂಪದಲ್ಲಿ ಕೊಟ್ಟಾಗ ಮಾತ್ರ ಅದು ಸಾಧ್ಯ ಅಂತಕ್ಕಂಥದ್ದನ್ನು ಮಗದೊಮ್ಮೆ ಸದ್ಭಕ್ತರಲ್ಲಿ ನಾನು ಮನವಿಯನ್ನು ಮಾಡ್ಕೊತಾ ಇದ್ದೇನೆ. ಯಾಕಂತಂದ್ರೆ ಈಗೆಲ್ಲ ಅಕ್ಕಲಕೋಟಿ ಭಕ್ತರ ಎಷ್ಟು ಜನ, ನಮ್ಮ 2 ಕೋಟಿಗೂ ಹೆಚ್ಚು ಅಕ್ಕಲಕೋಟಿ ಶಿವಶರಣರ ಸಿದ್ದಾರೂಢರ ಭಕ್ತರಿದ್ದಾರ, ಅವರೆಲ್ಲರ ಮನಗಳಿಗೆ ಈ ವಿಡಿಯೋ ಹೋಗ್ಬೇಕು. ಯಾಕಂತಂದ್ರೆ ಬೆಳಿಬೇಕು, ಸಿದ್ದಾರೂಢರ ಕೀರ್ತಿ ಬೆಳಿಬೇಕು, ಅಕ್ಕಲಕೋಟಿ ಶರಣರ ಕೀರ್ತಿ ಬೆಳಿಬೇಕು. ಯಾರು ಕಷ್ಟದಲ್ಲಿದಾರ ಅವರ ನೋವನ್ನು ನೀಗಿಸಿ ಆ ಸದ್ಗುರುನಾಥನ ಕೃಪೆಗೆ ನಾವೆಲ್ಲರೂ ಪ್ರಾರ್ಥನೆ ಹಾಕ್ಬೇಕಾಗದ. ಅದಕ್ಕೆ ತಾವೆಲ್ಲ ಸದ್ಭಕ್ತರು ಅವರಿಗೆಲ್ಲ ಒಂದು ಏನು ದೇಣಿಗೆಯನ್ನು ಸಲ್ಲಿಸ್ತಕ್ಕಂಥ ಯಾವುದೇ ದಾನಿಗಳಿದ್ರು ಕೂಡ ಅಕ್ಕಲಕೋಟಿ ಟ್ರಸ್ಟ್ ಕಮಿಟಿಯ ಒಂದು ಫೋನ್ ಪೇ ಮಾಡುವಂಥ ಎಲ್ಲ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ರಿಬೇಟಿಗೂ ಕೂಡ ಪರ್ಮಿಷನ್ ಅಂತ ತಗೊಂಡಿದೆ. ಅಲ್ಲೇ ಸರ್ಕಾರಿ ನೌಕರರಿದ್ರಿ ಅವ್ರಿಗೂ ಕೂಡ ಇನ್ಕಮ್ ಟ್ಯಾಕ್ಸ್ ರಿಬೇಟ್ ಆಗ್ತದೆ ಮತ್ತು ವ್ಯಾಪಾರಸ್ಥರು ಇದ್ರೂ ಕೂಡ ಅವ್ರಿಗೂ ಕೂಡ ಆದಾಯ ತೆರಿಗೆ ವಿನಾಯಿತಿಯನ್ನು ಮಾಡಲಾಗ್ತದೆ. ಅದಕ್ಕೆ ಅದರ ಎಲ್ಲವನ್ನು ಹೆಚ್ಚಿನ ಪ್ರಮಾಣದಾಗ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚು ಅಕ್ಕಲಕೋಟಿಯ ರೇವಣ ಸಿದ್ಧ ಶಿವಶರಣರ ಮಠ, ಅಕ್ಕಲಕೋಟಿ ಮಠ ಹಾಗೂ ಹುಬ್ಬಳ್ಳಿಯ ಮಠ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ. ಪೂಜ್ಯರ ಕೀರ್ತಿ ಅಜರಾಮರವಾಗಿ ಸೂರ್ಯಚಂದ್ರವರೆಗೆ ಎಲ್ಲ ಕಡೆ ಅವರ ಒಂದು ಕೀರ್ತಿ, ಪ್ರವಚನ ಹಾಗೂ ಅವರ ಒಂದು ಪವಾಡಗಳು ಎಲ್ಲರ ಮನಮುಟ್ಟಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಸದ್ಭಕ್ತರಲ್ಲಿ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಗಾಳಪ್ಪನ ನಿರೋಳಿ ಸರ್ ಅವ್ರಿಗೆ, ಪರಮೇಶ್ವರಪ್ಪ ಬೈನೂರು ಸರ್ ಅವ್ರಿಗೆ, ನಮ್ಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಅನಿಲ್ ಜಾಧವ್ ಸರ್ ಅವ್ರಿಗೆ ಮತ್ತು ನಮ್ಮ ಇನ್ನೊಬ್ಬ ಅಕ್ಕಲಕೋಟಿ ಕಮಿಟಿಯ ಹಿರಿಯ ಸದಸ್ಯರಾಗಿರ್ತಕ್ಕಂಥ ನಾಗರಾಜ್ ಸರ್ ಅವ್ರಿಗೆ ಮತ್ತೊಮ್ಮೆ ಮುಗಿದೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಎದುರುಗಡೆ ಎಲ್ಲ ಮೂತ ಮಕ್ಕಳಿಗೆ, ಪಾಲಕರಿಗೆ, ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ಮುಗಿದೊಮ್ಮೆ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಕ್ತಾಯ.